ನಮಸ್ಕಾರಗಳು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಶುಭೋದಯ ಇನ್ನೊಂದು 5 ದಿನ ಬಾಕಿ ಇದೆ ಮಗ IPL ಆಪ್ಷನ್ಗೆ ಎಲ್ಲ ಇಂಟೆನ್ಸ್ ಆಗಿ ಚರ್ಚೆ ಮಾಡ್ತಾ ಇರ್ತೀರ ಹಿಂಗಾಗಬೇಕು ಹಂಗಾಗಬೇಕು ಹಂಗೆ ತಗೋಬೇಕು ಹಿಂಗೆ ತಗೋಬೇಕು ಇವ್ರನ್ನ ಬಿಡ್ ಮಾಡಬೇಕು ಅವ್ರನ್ನ ಬಿಡ್ ಮಾಡಬೇಕು ಅಂತ ಎಸ್ಪೆಷಲಿ ನಮ್ಮ ಕನ್ನಡಿಗರಿಗೆ ಬಿಡ್ ಮಾಡಬೇಕು RCB ಕನ್ನಡಿಗರು ಸುಮಾರು ಜನ ಇರಬೇಕು ಒಂದು 5-6 ಜನ ಮಿನಿಮಮ್ ಇರಬೇಕು ನಮ್ಮ RCBಲಿ ಅವಾಗ ನಮಗೆ ಮಜಾ ಬರುತ್ತೆ ಅನ್ನೋ ಥರ ಇರ್ತೀರ RCB ಫ್ಯಾನ್ಸ್ಗಳೆಲ್ಲ ಸೊ ಅದನ್ನೇ ತಗೊಬಂದಿದ್ದೀನಿ ಮಗ RCB ಬಿಡ್ ಮಾಡಬೇಕಾಗಿರುವಂಥ ಕನ್ನಡಿಗರು ಲೋಕಲ್ ಟ್ಯಾಲೆಂಟ್ಸ್ ಯಾರ್ಯಾರನ್ನ ಐಡೆಂಟಿಫೈ ಮಾಡ್ಬಿಟ್ಟು ಬಿಟ್ ಮಾಡಿ ತಗೋಬೇಕು ನಮ್ಮ RCB ಅನ್ನೋ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೆ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿದ್ರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಟ್ಟು ಹಂಗೆ ಒಂದು ಟಕಾರ ನನಗೆ ಲೈಕ್ನ ವಿಡಿಯೋಗೆ ಕೊಡಿ ಮಗ ಸೊ ಓಕೆ ಬಾಟಮಿಂದ ಬಂದ್ಬಿಡ್ತೀನಿ ಮೇಲಿಂದ ಬರೋದ್ಬೇಡ ಮೊದಲನೇ ಪ್ಲೇಯರು ನನ್ನ ಪ್ರಕಾರ ಅಂದರೆ ಇವರೇ ಫಸ್ಟ್ ಇರ್ತಾರೆ ಪ್ರಿಫರೆನ್ಸಲ್ಲಿ ಅಂತಲ್ಲ ನಾನು ಬಾಟಮಿಂದ ಬರ್ತಾ ಇದ್ದೀನಿ ಸೊ ಫಸ್ಟ್ ಪ್ಲೇಯರು ನನ್ನ ಪ್ರಕಾರ ಕರುಣ್ ನಾಯರ್ಗೆ ಬಿಡ್ ಮಾಡ್ತಾ ಚೆನ್ನಾಗಿರುತ್ತೆ RCB ಲಾಸ್ಟ್ ಮೆಗಾ ಆಕ್ಷನಲ್ಲಿ RCB ಕರುಣ್ ನಾಯರ್ಗೆ ಆ್ಯಕ್ಚುಲಿ ಬಿಡ್ ಮಾಡಿತ್ತು ಬಟ್ ಜಾಸ್ತಿ ಇಂಟೆನ್ಸ್ ಆಗಿ ಏನು ಹೋಗಲಿಲ್ಲ ಬಿಟ್ಕೊಂಡು ಕೊಟ್ಬಿಡ್ತು ಅಷ್ಟೇ ಬೇಸ್ ಪ್ರೈಸ್ಗೆ ಬಿಡ್ ಮಾಡಿತ್ತು RCB ಕರುಣ್ ನಾಯರ್ಗೆ ಆ್ಯಕ್ಚುಲಿ ಲಾಸ್ಟ್ RCB ಬಿಡ್ ಮಾಡಿದಾಗಿಂದ ಅವ್ರು ಚೆನ್ನಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಆ ಸೀಸನ್ ಏನು ಚೆನ್ನಾಗಿ ಆಡಿರಲಿಲ್ಲ ಮಹಾರಾಜ ಟ್ರೋಫಿಯಲ್ಲಿ ಏನು ಮಸ್ತಾಗಿ ಪರ್ಫಾರ್ಮ್ ಮಾಡಿರಲಿಲ್ಲ ಬಟ್ ಲಾಸ್ಟ್ 2 ಸೀಸನ್ ಮಹಾರಾಜ ಟ್ರೋಫಿಯಲ್ಲಿ ಏನು ಪರ್ಫಾರ್ಮ್ ಮಾಡಿದ್ದಾರೆ ಇವರು ಸಕಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಸ್ಪೆಷಲಿ ಈ ಇಯರ್ ಏನಿದೆ ಅವ್ರಿಗೆ ಆರೆಂಜ್ ಕ್ಯಾಪ್ ಕೂಡ ಸಿಕ್ಕಿದೆ ಮಹಾರಾಜ ಟ್ರೋಫಿಲಿ ಅರೌಂಡ್ 500+ ರನ್ಸ್ನ ಹೊಡೆದಿದ್ದಾರೆ ಮಗ ಜೊತೆಗೆ ಚಾಂಪಿಯನ್ಸ್ ಕೂಡ ಆಗಿದ್ದಾರೆ ಮೈಸೂರು ವಾರಿಯರ್ಸು ಅವರ ಕ್ಯಾಪ್ಟನ್ಸಿ ಕೊಡಬೇಕು RCBಗೆ ಅಂತ ನಾನು ಹೇಳ್ತಾ ಇಲ್ಲ ಗೊತ್ತಿಲ್ಲ ಏನು ಬೇಕಾದ್ರೂ ಆಗ್ಬೋದು ಬಟ್ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ ಒಟ್ಟಿನಲ್ಲಿ ಟಾಪ್ ಆಫ್ ದ ಆರ್ಡ್ರಲ್ಲಿ ಜೊತೆಗೆ ಮಿಡ್ಲ್ ಆರ್ಡ್ರಲ್ಲಿ ಲೋ ಡೌನ್ ದ ಆರ್ಡ್ರಲ್ಲಿ ಎಲ್ಲ ಆರ್ಡ್ರಲ್ಲೂ ಆಡೋ ಅಂಥ ಅಬಿಲಿಟಿ ಇದೆ ಅಜಿಲಿಟಿ ಇದೆ ಕರುಣ್ ನಾಯರ್ಗೆ ಸೊ ಆದ್ದರಿಂದ ಕುಳ್ಳಾನ ಪ್ರಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತ ಇದ್ದೀನಿ ನಾನು ಬಟ್ ಗೊತ್ತಿಲ್ಲ RCB ಏನು ಮಾಡ್ತಾರೆ ಅಂತ ಕರುಣ್ ನಾಯರ್ ಇನ್ನೂ ಒಂದು ಟ್ವೀಟ್ ಮಾಡಬೇಕು ಅಂತ ಕಾಣಿಸುತ್ತೆ ಇವಾಗ ಡಿಯರ್ ಕ್ರಿಕೆಟ್ ಪ್ಲೀಸ್ ಗಿವ್ ಮಿ ಅನದರ್ ಚಾನ್ಸ್ ಅಂತ ಡಿಯರ್ IPL ಪ್ಲೀಸ್ ಗಿವ್ ಮಿ ಅನದರ್ ಚಾನ್ಸ್ ಅಂತ ಯಾಕಂದರೆ ಒಂಥರ ಸಿಕ್ಕಾಪಟ್ಟಿ ಡಿಮಾಗಿ ಹೋಗ್ಬಿಡ್ತಾರೆ IPL ಅಂತ ವಿಚಾರಕ್ಕೆ ಬಂದಾಗ ಪಂಜಾಬ್ ಕಿಂಗ್ಸಲ್ಲಿದ್ದಂಥ ಕಿಂಗ್ಸ್ 11 ಪಂಜಾಬಲ್ಲಿದ್ದಂಥ ಕರುಣ್ ನಾಯರ್ ಬೇರೆ ಇವಾಗ ಇರೋವಂಥ ಕರುಣ್ ನಾಯರ್ ಬೇರೆ ಅವಕಾಶಗಳೇ ಸಿಗ್ತಾ ಇಲ್ಲ ಅವರಿಗೆ IPL ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ ಬರೀ ಮಹಾರಾಜ ಟ್ರೋಫಿಲಿ ಮಿಂಚಲಾಗಿದೆ ಅಷ್ಟೇ ಸೊ ಹೋಪ್ಫುಲಿ ಚಾನ್ಸ್ ಸಿಕ್ತು ನಮ್ಮ RCBಲಿ ಅಂತಾರೆ ಮಿಡ್ಲ್ ಆರ್ಡ್ರಲ್ಲಿ ಅವಕಾಶ ಸಿಕ್ತು ಅಂದರೆ ಒನ್ ಲಾಸ್ಟ್ ಆಪರ್ಚುನಿಟಿ ಕೊಟ್ಟರು ಅಂತಂದರೆ ಇದನ್ನು ಯೂಸ್ ಮಾಡ್ಕೊಳ್ಳೇಬೇಕು ಇದನ್ನು ಬಿಡ್ತು ಇದನ್ನ ಕೈ ಚೆಲ್ತು ಅಂದರೆ ಇನ್ನೂ ಒಂದ್ಸಲ ಬಂದ್ಬಿಟ್ಟು ಇನ್ನೊಂದ್ಸಲ ಟ್ವೀಟ್ ಮಾಡಿದ್ರೆ ಅಗತ್ಯತೆ ಇಲ್ಲ ಸೊ ಹೋಪ್ಫುಲಿ ಇದನ್ನು ವರ್ತ್ ಮಾಡ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ ಇನ್ ಕೇಸ್ RCB ತೊಗೊಂಡ್ರು ಅಂತಂದರೆ ನನ್ನ ಪ್ರಕಾರ ಬಿಡ್ ಮಾಡಬೇಕಾದ್ರೆ ಮಹಾರಾಜ ಟ್ರೋಫಿಲಿ ಹೈಯೆಸ್ಟ್ ರನ್ ಗೆಟರ್ ಯಾರು ಅಂತಾರೆ ಅದು ಕರುಣ್ ನಾಯರು ಸೊ KL ರಾಹುಲ್ ವಿಚಾರ ಆಮೇಲೆ ಬಿಡ್ತೀನಿ ಸುಮಾರು ಸಲ ಹೇಳ್ಬಿಡ್ತೀನಿ ಇವಾಗೆಲ್ಲ ಚೇತನ್ ವಿಚಾರ ಮಾತಾಡೋಣ ಮಗ ಇವರು ಅಷ್ಟೇ ಅರೌಂಡ್ 400+ ರನ್ಸ್ನ ಹೊಡೆದ್ರೆ ಎಲ್ಲರೂ ಚೇತನ್ನು ಆ್ಯಕ್ಚುಲಿ ಲಾಸ್ಟ್ ಇಯರ್ನೇ ನಾನು ಹೇಳಿದ್ದೆ ಎಲ್ಲರ ಚೇತನ ತಗೋಬೇಕು ಅಂತ ಬಟ್ ಅಷ್ಟೊಂದು ಪುಡಾಂಗ್ ಥರ ಪರ್ಫಾರ್ಮ್ ಮಾಡೋಕ್ಕಾಗಿರಲಿಲ್ಲ ಲಾಸ್ಟ್ ಇಯರ್ ಇನ್ಫ್ಯಾಕ್ಟ್ ಲಾಸ್ಟ್ ಮೆಗಾ ಆಕ್ಷನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು ಬೆಂಗಳೂರು ಬ್ಲಾಸ್ಟರ್ಸ್ಗೆ ಆಗ್ಬಿಟ್ಟು ಈ ಇಯರ್ ಕೂಡ ಒಂದು ರೇಂಜಿಗೆ ಸದ್ದು ಮಾಡಿದರೆ ಬಟ್ 3 ವರ್ಷದ ಹಿಂದೆ ಅವ್ರು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು ಈ ವರ್ಷ ಒಂದು ರೇಂಜಿಗೆ ಸದ್ದು ಮಾಡಿದ್ರೆ 400+ ರನ್ಸ್ನ ಬೆಂಗಳೂರು ಬ್ಲಾಸ್ಟರ್ಸ್ಗೆ ಹೊಡೆದಿದ್ದಾರೆ ಇವ್ರು ಆಡೋದು ಬಂದ್ಬಿಟ್ಟು ಓಪನಿಂಗ್ ಸ್ಲಾಟಲ್ಲಿ ಸೊ ಅದು ಇದೊಂದು ಡಿಮೆರಿಟ್ ಪಾಯಿಂಟ್ ಆಗ್ಬೋದು ಯಾಕಂದರೆ ಓಪನಿಂಗ್ ಸ್ಲಾಟಲ್ಲಿ ಸುಮಾರು ಆಪ್ಷನ್ಸ್ ಇದೆ RCBಗಂತೂ ಓವರ್ಸೀಸ್ ಆಪ್ಷನ್ಸ್ ಇದೆ ಇಂಡಿಯನ್ ಆಪ್ಷನ್ಸ್ ಇದೆ ಇವ್ರನ್ನ ತೊಗೊಂಡ್ರೆ ಒಂಥರ ಬ್ಯಾಕಪ್ ಆಗಿ ತೊಗೊಬೇಕಾಗುತ್ತೆ ಅದೇ ನಾವು ನೆಟ್ಗಾಡ್ತಿಲ್ಲ ಅಂದರೆ ಅವಾಗ ಆಡಿಸಿ ಇವ್ರನ್ನ ಕ್ಲಿಕ್ ಆಯಿತು ಅಂದರೆ ಅವಾಗ ಒಂದು ಚಾನ್ಸ್ ಬರುತ್ತೆ ಸೊ ನೋಡಿ ಬರೀ ಓಪನಿಂಗ್ ಮಾಡ್ತೀವಿ ಅಂತಂದರೆ ಇದೆ ಒಂಥರ ಫ್ಲೆಕ್ಸಿಬಿಲಿಟಿ ಇರಬೇಕು ಒಬ್ಬ ಪ್ಲೇಯರ್ಗೆ ಬರೀ ಅವರೇನು ಹೇಳಿಲ್ಲ ಬರೀ ನಾನು ಓಪನಿಂಗೇ ಮಾಡ್ತೀನಿ ಅಂತ ಬಟ್ ಮೆಜಾರಿಟಿ ಆಫ್ ದ ಮ್ಯಾಚಸ್ ಅವ್ರು ಆಡಿರೋದೆಲ್ಲ ಓಪನಿಂಗ್ಸ್ ಹೊಡೆದೇನೆ ಸೊ ನೋಡೋಣ ಮಿಡ್ಲ್ ಆರ್ಡ್ರಲ್ಲಿ ಇನ್ ಕೇಸ್ ಏನಾದ್ರು ಯಾವ್ದಾರ ಟೀಮು ತೊಗೊಂಡು ಬರೀ ನಮ್ಮ ಟೀಮೇ RCBನೇ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳಿದ್ರೆ ಬೇರೆ ಯಾವ್ದಾದ್ರು ಟೀಮ್ ತೊಗೊಂಡು ಅವಕಾಶ ಕೊಡ್ತು ಅಂತ ಅಂದರೆ ನೋಡೋಣ ಅದೇನಾಗುತ್ತೆ ಅಂತ ಒಟ್ಟಿನಲ್ಲಿ ಎಲ್ಲರೂ ಚೇತನ್ ಕೂಡ ಒಂದು ಆಪ್ಷನ್ ಆಗಿರ್ತಾರೆ ಅಭಿನವ್ ಮನೋಹರ್ ಗುಜರಾತ್ ಟೈಟನ್ಸ್ಗೆ ಆಡಿರುವಂಥ ಅಭಿನವ್ ಮನೋಹರ್ನ ಟಾರ್ಗೆಟ್ ಮಾಡಬೇಕು RCB ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಅವ್ರು ಇಷ್ಟಪಡ್ತಾ ಇದ್ದಾರೆ RCBಗೆ ಆಡಬೇಕು ಬರೀ ನಾನು ಮಾತ್ರ ಅಂತಲ್ಲ ಪ್ರತಿಯೊಬ್ಬ ಕರ್ನಾಟಕ ಪ್ಲೇಯರು ಕೂಡ RCBಗೆ ಆಡಬೇಕು ಅಂತ ಅವ್ರದ್ದು ಫಸ್ಟು ಆಯ್ಕೆ ಇರುತ್ತೆ ಯಾವುದೇ ಫ್ರಾಂಚೈಸಿಗೆ ಆಡೋದಕ್ಕಿಂತ RCBಗೆ ಆಡಬೇಕು ಅಂತಲೇ ಎಲ್ಲರೂ ಹೇಳೋದು ಅದೊಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಅಭಿನವ್ ಮನೋಹರ್ ಅವ್ರನ್ನೇ ಹೇಳಿದ್ದಾರೆ ಗುಜರಾತ್ ಟೈಟನ್ಸ್ ಬಿಟ್ಟೇ ಇರಲಿಲ್ಲ ಇನ್ಫ್ಯಾಕ್ಟ್ ಅವಾಗಲೇ RCBಗೆ ಆಡಬೇಕು ಅಂತ ಹೇಳಿದ್ರು ಸೊ ಸಕಾಲಾಗಿ ಇಂಪ್ಯಾಕ್ಟ್ ಅಂತೂ ಮಾಡಿದ್ದಾರೆ ಕೊಟ್ಟಂಥ ಅವಕಾಶದಲ್ಲಿ ಗುಜರಾತ್ ಟೈಟನ್ಸ್ ಕೊಟ್ಟಂಥ ಅವಕಾಶಗಳಲ್ಲಿ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ಗಳನ್ನ ಆಡಿದ್ದಾರೆ ಬ್ಲಾಸ್ಟ್ ಇನ್ನಿಂಗ್ಸ್ಗಳನ್ನ ಆಡಿದ್ದಾರೆ ಗನ್ ಬ್ಯಾಟರು ಡೌನ್ ದ ಆರ್ಡರ್ ಬಂದ್ಬಿಟ್ಟು ಮಿಡ್ಲ್ ಆರ್ಡ್ರಲ್ಲಿ ಜೊತೆಗೆ ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ಫಿನಿಶಿಂಗ್ ರೋಲಲ್ಲಿ ಸಖತ್ತಾಗಿ ಕಾಣಿಸ್ಕೊಳ್ಳೋಂಥ ಬ್ಯಾಟರ್ ಸೊ ಅದರಿಂದ ಪಿಕ್ ಮಾಡಿದ್ರೆ RCB ಮಿಡ್ಲ್ ಆರ್ಡ್ರನ್ನ ಸ್ಟೆಬಿಲೈಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಇಂಪ್ಯಾಕ್ಟ್ ಪ್ಲೇಯರ್ ಆಗು ಕೂಡ ಯೂಸ್ ಮಾಡ್ಕೊಬೋದು ಗುಜರಾತ್ ಟೈಟನ್ಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಮಾರು ಸಲ ಯೂಸ್ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು 4ನೇ ಪ್ಲೇಯರು ಪ್ರಸಿದ್ಧ ಕೃಷ್ಣ ಈ ಬೌಲರ್ನ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ ಆ್ಯಂಡ್ RCBಯ ವಿಶ್ ಲಿಸ್ಟಲ್ಲೂ ಕೂಡ ಪ್ರಸಿದ್ಧ ಕೃಷ್ಣ ಅವರ ಹೆಸರು ಕಂಡು ಬಂದಿದೆ ಸೊ ಆದ್ದರಿಂದ
ಪ್ರಸಿದ್ಧ ಕೃಷ್ಣಗೆ ಟಾರ್ಗೆಟ್ ಮಾಡುವಂಥ ಪಾಸಿಬಿಲಿಟಿ ಇದೆ. ರೀಸೆಂಟಾಗಿ ಅಷ್ಟೊಂದು ಡಾಮಿನೇಷನ್ ಕಾಣಿಸಿಲ್ಲ, ಅಷ್ಟೊಂದು ಆ ಮಟ್ಟಿಗೆಲ್ಲ ಏನು ಡಿಮ್ಯಾಂಡಲ್ಲಿ ಇಲ್ಲ ಪ್ರಸಿದ್ಧ ಕೃಷ್ಣ. ಅದೇ BGT ಏನಾದ್ರು ಚಾನ್ಸ್ ಸಿಕ್ಕಿ ಫಸ್ಟ್ ಎರಡ್ದಿಂದಲೇ ಏನಾದ್ರು ಇಂಪ್ಯಾಕ್ಟ್ ಮಾಡಿದ್ರು ಅಂತಾನೆ ಅವಾಗ ಅವ್ರದ್ದು ಆಕ್ಷನ್ ಡೈನಾಮಿಕ್ಸು ಎಲ್ಲೆಲ್ಲೋ ಹೊರಟೋಗ್ಬಿಟ್ಟಿರುತ್ತೆ. ನೋಡೋಣ, ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ಮೈನಾಗಿ ಆಡಿಸ್ತಾರೋ ಬ್ಯಾಕಪ್ ಆಗಿ ಇಟ್ಕೊಂತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಮೈನಾಗಿ ಆಡಿಸೋಂಥ ಬೌಲರ್ನೇ ಪ್ರಸಿದ್ಧ ಕೃಷ್ಣ, ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ಚಿನ್ನಸ್ವಾಮಿ ಅಂತ ಕಂಡೀಷನ್ಸು ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡಬಲ್ ಕಂಡೀಷನ್ ಅವ್ರಿಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಮನೋಜ್ ಬಾಂಡ್ಗೆ ತಗೊಂಡ್ಲೇಬೇಕು ಗುರು. RCB ಅವರು ಬಿಟ್ಟರು ಅಂತಂದರೆ ದಡ್ರ ಮುಟ್ಟಾಡ್ರಾಗೋಗ್ಬಿಡ್ತಾರೆ. ಯಾಕಂದರೆ ಮನೋಜ್ ಬಾಂಡ್ಗೆ ಯಾವ ರೇಂಜಿಗೆ ವಾಂಚಿದ್ರೆ ಮಹಾರಾಜ ಟ್ರೋಫಿಲಿ ಅಂತ ನಮಗೆ ಗೊತ್ತಿರುವಂಥ ವಿಚಾರ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪ್ರೂವನ್ ಪ್ಲೇಯರು. ಬೌಲಿಂಗು ಕೂಡ ಆಗ್ತಾರೆ ಆ್ಯಂಡ್ ಬ್ಯಾಟಿಂಗಲ್ಲೂ ಕೂಡ ಡೌನ್ ದ ಆರ್ಡರ್ಲಿ ಹಾಕೊಂಡು ರುಬ್ಬುವಂಥ ಪ್ಲೇಯರು. ಸೊ ಇಂಥ ಪ್ಲೇಯರ್ನ ಅಗತ್ಯತೆ ಇದೆ. ಬಟ್ ನಮ್ಮ RCB 2 ವರ್ಷ ಇಟ್ಕೊಂಡು ಕೂಡ ಏನಕ್ಕೆ ಇವರಿಗೆ ಚಾನ್ಸೇ ಕೊಡಲಿಲ್ಲ, ಒಂದು ಮ್ಯಾಚ್ನೂ ಕೂಡ ಆಡಿಸಿಲ್ಲ ಅಂತ ನಮಗೆ ಗೊತ್ತಾಗ್ತಾನೆ ಇಲ್ಲ. ಸೊ ಈ ವರ್ಷ RCB ತೊಗೊಳ್ಲೇಬೇಕು, ಬೈಬ್ಯಾಕ್ ಮಾಡ್ಕೊಬೇಕು ಆ್ಯಂಡ್ ಅವಕಾಶ ಕೊಡಬೇಕು ಈ ವರ್ಷ ಅಂತ ಅನ್ಕೊಂಡಿದ್ದೀನಿ ನಾನು. ಒಂದು ವೇಳೆ RCB ಬಿಟ್ಟರು ಅಂದಮೇಲೆ ಅವ್ರಿಗಿಂತ ದಡ್ರು ಇನ್ನೊಬ್ರು ಇರೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಅದು. ನೆಕ್ಸ್ಟ್ ಪ್ಲೇಯರ್ ಇಟ್ಸ್ ವೈಶಾಖ್ ವಿಜಯ್ ಕುಮಾರ್. ನನ್ನ ಪ್ರಕಾರ ಟಾರ್ಗೆಟ್ RCB 100% ಶ್ಯೂರ್ ಆಗಿ ಮಾಡೇ ಮಾಡ್ತಾರೆ. RTM ಕಾರ್ಡ್ ಯೂಸ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ RCB ಬಿಡ್ ಮಾಡಂತೂ ಬೈಬ್ಯಾಕ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅಂಥ ಹೆವಿ ಮಟ್ಟಿಗೆ ಏನೋ ಹೋಗಲ್ಲ, ಒಂದು 5 ಕೋಟಿ ಅಂಡರ್ನೇ ಸಿಗ್ತಾರೆ ವೈಶಾಖ್ ವಿಜಯ್ ಕುಮಾರ್. ರೀಸೆಂಟಾಗಿ ಇಂಡಿಯಾ ಸ್ಕ್ವಾಡಿಗೆ ಕೂಡ ಸೆಲೆಕ್ಟ್ ಆಗಿದ್ರು, ಬಟ್ ಅವಕಾಶ ಸಿಗಲಿಲ್ಲ ಅಷ್ಟೇ ಸೌತ್ ಆಫ್ರಿಕಾ ಸೀರೀಸಲ್ಲಿ. ಸೊ ಹೋಪ್ಫುಲಿ ಇವರು ವಾಪಸ್ ಬೈಬ್ಯಾಕ್ ಮಾಡ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಇಂಪ್ಯಾಕ್ಟ್ ಮಾಡಿದ್ದಾರೆ ಇವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಂಪ್ಯಾಕ್ಟ್ ಮಾಡಿದರೆ. ಬೇರೆ ಕಡೆ ಇಂಪ್ಯಾಕ್ಟ್ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮೋಸ್ಟ್ ಎಫೆಕ್ಟಿವ್ ಬೌಲರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ನೋಡುವ, ಮತ್ತೆ ತೊಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಇಟ್ಸ್ ಪ್ಲೇಯರ್ ನಂಬರ್ 7 KL ರಾಹುಲ್. ಸುಮಾರು ತಿಂಗಳಿಂದ ಆಗ್ತಿರೋಂಥ ಡಿಸ್ಕಷನ್ ಇತ್ತು, ತೊಗೊಬೇಕು ಆ್ಯಂಡ್ ಬರ್ತಾರೆ ಅಂತ. RCB ಶ್ಯೂರ್ ಆಗಿ ಎತ್ತಿ ಇಟ್ಬಿಟ್ಟಿದೆ ಇವ್ರಿಗೆ ಇಷ್ಟು ಕೋಟಿ ಹಂಗೆ ಹಿಂಗೆ ಅನ್ನೋದರ ಡಿಸ್ಕಷನ್ ಆಗ್ತಾನೆ ಇದೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ KL ರಾಹುಲ್ನ RCB ಟಾರ್ಗೆಟ್ ಮಾಡ್ತಾರೆ ಅಂತ. ಸೊ ಹೋಪ್ಫುಲಿ ಈ 7 ಜನರನ್ನು ಟಾರ್ಗೆಟ್ ಮಾಡಿ RCB ತೊಗೊಂತು ಅಂತಂದರೆ 7 ಜನರು ತೊಗೊಂಡ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. RCB ಅಂಥ ದೊಡ್ಡ ತಪ್ಪುಗಳೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲಲ್ವ. ಇಂಥ ದೊಡ್ಡ ತಪ್ಪೆಲ್ಲ ಮಾಡೋಕ್ಕೆ ಹೋಗುತ್ತೆ. 7 ಜನ ತೊಗೊಂಡ್ಬಿಟ್ರೆ, ಕರ್ನಾಟಕ ಪ್ಲೇಯರ್ಸ್ನ 7 ಜನ ತೊಗೊಂಡ್ಬಿಡ್ತು ಅಂದರೆ RCBಗೆ ಅದು ಅವಮಾನ ಆಗೋಗ್ಬಿಡುತ್ತೆ. ಬಟ್ ಗೊತ್ತಿಲ್ಲ ಗುರು, ರೀಸೆಂಟಾಗಿ ಎಲ್ಲ ಡೆವಲಪ್ಮೆಂಟ್ಸ್ಗಳೆಲ್ಲ ನೋಡ್ತು ಅಂತಂದರೆ RCB ಸಿಕ್ಕಾಪಟ್ಟೆ ಒಂಥರ ಫ್ಯಾನ್ಸ್ಗಳಿಗೆ ಮರ್ಯಾದೆ ಕೊಡೋದು ಆ್ಯಂಡ್ ಕನ್ನಡಕ್ಕೆ ಮರ್ಯಾದೆ ಕೊಡೋದು ಇದನ್ನೆಲ್ಲ ನೋಡ್ತು ಅಂತಂದರೆ ಈ ಸೀಸನ್ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. RCB ಒಂದು 5 ಜನ ಕನ್ನಡಿಗರನ್ನ ತೊಗೊಂಡ್ಬಿಟ್ರು ಅಂತಂದರೆ ಯಾವಾಗಲೂ ಶಾಸ್ತ್ರಕ್ಕೋಸ್ಕರ ಇಬ್ಬರನ್ನೋ ಕನ್ನಡಿಗರನ್ನ ಅದೇ ಹಬ್ಬ ಗಿಬ್ಬ ಬಂದಾಗ ವಿಶಸ್ನ ತಿಳಿಸೋದಕ್ಕೋಸ್ಕರ ಪವನ್ ದೇಶಪಾಂಡೆ ಜೊತೆಗೆ ಮನೋಜ್ ಬಾಂಡ್ಗೆ ಎಲ್ಲ ಇಟ್ಕೊಂಡಿದ್ದಲ್ಲ. ಸೊ ಇವರೆಲ್ಲ ಒಂಥರ ವಿಶಸ್ನ ತಿಳಿಸೋದಕ್ಕೋಸ್ಕರ ಇಟ್ಕೊತಾ ಇದ್ರು. ಸೊ ಹೋಪ್ಫುಲಿ ಈ ಸೀಸನ್ನು ಮೈನ್ ಪ್ಲೇಸ್ಗಳಂತ ಏನಿದ್ರೆ ಟಾಪ್ 7 ಪಿಕ್ಸು. ಸೊ ಈ ಪಿಕ್ಸ್ಗಳನ್ನ ತಗೊಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಇದರಲ್ಲಿ ಒಂದು 4-5 ಜನ ತೊಗೊಂತು ಅಂದರೆ ಬೆಟರ್ ಆಗಿರುತ್ತೆ. ಇವಾಗೆಲ್ಲ ಸುಮಾರು ಜನ ಕಿಚ್ಚಾಡ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮನೀಶ್ ಪಾಂಡೆ ಬೇಕಮ್ಮ ನಮಗೆ ಅಂತ. ಮನೀಶ್ ಪಾಂಡೆ ತಗೊಳ್ಳಲ್ಲ RCB. ಮನೀಶ್ ಪಾಂಡೆ ಈ ಸೀಸನ್ ಡಿಮ್ಯಾಂಡಲ್ಲೂ ಕೂಡ ಇರೋದಿಲ್ಲ, ಲಾಸ್ಟ್ ಸೀಸನ್ನೇ ಡಿಮ್ಯಾಂಡಲ್ಲಿ ಇರಲಿಲ್ಲ. ಸೊ ಹೋಪ್ಫುಲಿ ಹೋದರೆ ಬೆಸ್ಟ್ ಪ್ರೈಸಿಗೆ ಹೋಗ್ತಾರೆ ಅಂತ ಕಾಣಿಸಿದೆ ಮನೀಶ್ ಪಾಂಡೆ. ಬರೀ ಫೀಲ್ಡಿಂಗ್ ಮಾಡೋದು ಆಗಲ್ಲಮ್ಮ, ಬ್ಯಾಟಿಂಗು ಆಡಬೇಕು, ಹಂಗೇನೇ ಬ್ಯಾಟಿಂಗು ಮೈನು ಇಲ್ಲಿ. ಸೊ ನೋಡೋಣ ಅದೇನು ಮಾಡ್ತಾರೆ ಅಂತ. ಮನೀಶ್ ಪಾಂಡೆನ ತಗೊಳ್ಳೋದು ಸಿಕ್ಕಾಪಟ್ಟೆ ಡೌಟು ನನ್ನ ಪ್ರಕಾರ. RCB ಈ 7 ಜನಕ್ಕೆ ಟಾರ್ಗೆಟ್ ಮಾಡಿದ್ರೆ ನನ್ನ ಪ್ರಕಾರ ಆಶ್ಚರ್ಯ ಪಡೋಂಥದ್ದೇನಿಲ್ಲ, ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಮತ್ತೆ ಯಾವ ಕನ್ನಡಿಗ RCBಗೆ ಬರಬೇಕು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.